ಮಂಜುನಾಥ್ ಅವರಿಗೆ ಸುಜಾತ್ ಅವರಿಗೆ ತಾಯೇ ತಮ್ಮ ಮುಂದೆ ನಾವು ಬಂದಿದ್ದೇವೆ, ತಮ್ಮ ಕೋಸ ನಾವು ಬಂದಿದ್ದೇವೆ. ತಮ್ಮನ್ನ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ದ್ರೋಹ ಮಾಡ್ತಾ ಇದೆ. ಇದನ್ನ ಎನಿಸಬೇಕು ಅಂತ ಮಂಜುನಾಥ್ ಅವರು ಬೆಂಗಳೂರಿಂದ ಬಳ್ಳಾರಿಗೆ ಬಂದಿದ್ದಾರೆ. ಅವರು ಬಂದಿಲ್ಲ, ಸನ್ಮಾನ್ಯ ನಮ್ಮ ನಾಯಕರಾದಂತ ಯುವ ನಾಯಕರು, ಒಂದೇ ತರ ಮುಖ್ಯಮಂತ್ರಿ ಅವರಲ್ಲ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ನಾಯಕರಾದಂತ ಮಾನ್ಯ ರಾಹುಲ್ ಗಾಂಧಿ ಅವರು, ಮಂಜುನಾಥ್ ಅವರೇ ಇಡೀ ರಾಜ್ಯ ಸುತ್ತಾಗಬೇಕು. ಈ ಯುವಕರಿಗೆ ఎంత ನ್ಯಾಯ ಆಗ್ತಾ ಇದೆ ಅಲ್ಲ, ಯಾಕೆ ಸುಳ್ಳು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಅನ್ಯಾಯ ನಿಲ್ಲಿಸಬೇಕು ಅಂತ ಹೇಳಿ ಇವರಿಗೆ ಕಳಿಸ್ಕೊಟ್ಟಿದ್ದಾರೆ ತಮ್ಮಕ್ಕೋಸ್ಕರ ಅಂತ ಸಂತೋಷವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ತಾವೆಲ್ಲ ಯುವಕರಿದ್ದಾರೆ, ಈ ಆಡಳಿತ ನೋಡಿದ್ರೆ ಬಿಜೆಪಿ ಸರ್ಕಾರ ಆಡಳಿತ ಇವತ್ತು ಬಳ್ಳಾರಿಯಲ್ಲಿ ನಾಯಕರು ನೋಡಿದ್ರೆ ಬಿಜೆಪಿ ಅವ್ರನ್ನ ಸುಳ್ಳು ಬಿಟ್ರೆ ಬೇರೆ ಇಲ್ಲ. ಅವರು ಸುಳ್ಳು ಹುಟ್ಟಿದ ಮೇಲೆ ಹುಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿ ಆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ತಾವೆಲ್ಲ ಎಚ್ಚೆತ್ಕೋಬೇಕು, ತಾವೆಲ್ಲ ತಂದೆ ತಾಯಿಗೆ ಹೇಳ್ಬೇಕು. ಸಿಇಟಿ ಎಕ್ಸಾಮ್ ಇವತ್ತು ಯಾವ ತರ ಪೇಪರ್ ಲೀಕ್ ಆಗಿದೆ ನಮ್ಗೆಲ್ಲ ಗೊತ್ತಿದೆ. ನಮ್ಗೆಲ್ಲ ಜೀವನ ಏನಾಗಬೇಕು, ನಮ್ದೆಲ್ಲ ಫ್ಯೂಚರ್ ಏನಾಗಬೇಕು ಅಂತ ಯೋಚನೆ ಮಾಡಬೇಕು. ಟೈಮ್ ಇಲ್ಲ, ಬಿಸಿಲಿದೆ, ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ನಾವು ಕೊಡ್ತೇವೆ, ನಮ್ಮಕ್ಕೋಸ್ಕರ ನಿಂತಿದ್ದೇವೆ, ನಮ್ಮಕ್ಕೋಸ್ಕರ ಹೋರಾಟ ಮಾಡ್ತೇವೆ, ನಮ್ಮಕ್ಕೋಸ್ಕರ ಸಾಯ್ಲಿಕ್ಕೆ ಕೂಡ ಚಿತ್ತ ಇದ್ದೇವೆ ಅಂತೇಳಿ ಘಂಟಾಘೋಷವಾಗಿ ಒಂದು ಅಭಿಯಾನ ಏನು ವಿದ್ಯಾರ್ಥಿಗಳ ಧ್ವನಿ ಅಂತೇಳಿ ರಾಷ್ಟ್ರಾದ್ಯಂತ ಒಂದು ಕ್ಯಾಂಪೇನ್ ಅನ್ನ ಏನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ಅದರ ಹೋರಾಟವನ್ನು ಬಳ್ಳಾರಿಯಲ್ಲೂ ಕೂಡ ನಾವು ತಂದಿದ್ದೇವೆ. ಉದ್ದೇಶ ಇಷ್ಟೇನೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. 22 ಲಕ್ಷ ವಿದ್ಯಾರ್ಥಿಗಳು ಮನನೊಂದಿದ್ದಾರೆ, 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. 21ರಿಂದ 26ವರೆಗೂ ಕೂಡ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಯಾರು? ಬಿಜೆಪಿ ಮತ್ತೆ ಕೇಂದ್ರ ಸರ್ಕಾರ. ಈ ಹೋರಾಟದಿಂದ ಒಂದೇ ನಮ್ದು ಉದ್ದೇಶ, ಅವರು ರಾಜೀನಾಮೆಯನ್ನು ಕೊಡಬೇಕು, ಹೊಣೆಗಾರಿಕೆಯನ್ನು ಹೊರಬೇಕು ಅಂತೇಳಿ. ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಕೂಡ ಎಷ್ಟು ವ್ಯಾಪಮಗಣದಿಂದ ಹಿಡಿದು ಕರ್ನಾಟಕದಲ್ಲಿ ಬಿಜೆಪಿ ಇದ್ದಾಗ PSI ಹಗರಣದಕ್ಕೂ ಕೂಡ ಉದಾಹರಣೆ KPSC ಚೇರ್ಮನ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇವಾಗ ಕಾರಣ ಅವ್ರ ಮಕ್ಕಳಿಗೆ ಕೆಲಸ ಕೊಟ್ಟಿದ್ದಾರೆ ಅಂತೇಳಿ. ಇಂಥ ಕೆಲಸವನ್ನ, ಇಂಥ ಫ್ರಾಡ್ ಕೆಲಸವನ್ನ ಮಾಡೋದಕ್ಕೆ ಯಾವ್ದಾದ್ರು ಒಂದು ರಾಜಕೀಯ ಪಕ್ಷ ಇದೆ, ಅದು ಬಿಜೆಪಿ ಮಾತ್ರ. ಯಾಕಂದ್ರೆ ಅವರು ವಿದ್ಯಾವಂತರಲ್ಲ, ಪ್ರಧಾನಮಂತ್ರಿ ವಿದ್ಯಾವಂತರಲ್ಲ. ಅವರು ವಿದ್ಯಾವಂತರು ಯಾವ್ದ್ರಲ್ಲಾಗಿದ್ದಾರೆ ಅಂದ್ರೆ ಜನಗಳನ್ನ ಮಧ್ಯೆ ಬೆಂಕಿ ಹಚ್ಚೋದ್ರಲ್ಲಿ, ಜಾತಿ ಧರ್ಮಗಳ ಬೆಂಕಿ ಹಚ್ಚೋದ್ರಲ್ಲಿ ವಿದ್ಯಾವಂತರಾಗಿದ್ದಾರೆ. ಎಲೆಕ್ಷನ್ ಮಾಡೋದ್ರಲ್ಲಿ ವಿದ್ಯಾವಂತರಾಗಿದ್ದಾರೆ. ಏನು ಎಕ್ಸಾಮ್ ಮಾಡೋದ್ರಲ್ಲಿ, ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ಅವಿದ್ಯಾವಂತರಾಗಿದ್ದಾರೆ. ನೋಡಿ, ಶಾಶ್ವತ ಪರಿಹಾರ ಏನು ಕೊಡಬೇಕಾಗಿಲ್ಲ. ನಮ್ಮ ಕಾಯ್ದೆಗಳು ಯಾವ ರೀತಿ, ಕಾನೂನು ಯಾವ ರೀತಿ, ಅದನ್ನ ಕಾಪಾಡಿದ್ರೆ ಸಾಕು. ಅವರು ಒಂದೇ ಇರುವಂತದ್ದು ಸಂವಿಧಾನವನ್ನ ಹಾಳು ಮಾಡಬೇಕು, RSS ಸಂವಿಧಾನವನ್ನ ಮನುವಾದವನ್ನ ತರಬೇಕು ಅಂತ. ಅದನ್ನ ನಾವು ಬಿಡಲ್ಲ. ರಾಹುಲ್ ಗಾಂಧಿಯವರು ಆ ರೀತಿ ಆಗೋದಕ್ಕೆ ಬಿಡಲ್ಲ. ಹೋರಾಟವನ್ನ ಮಾಡೇ ಮಾಡ್ತೀವಿ. ಈ ಹೋರಾಟದಲ್ಲಿ ಗೆದ್ದೇ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ನೋಡಿ, ಎಕ್ಸಾಮ್ ಆಗೋಗಿದೆ ಅಂತ ಅಂದ್ರೆ ಅಷ್ಟು ಈಸಿಯಾಗಿ ಹೇಳ್ತಾ ಇದಾರಲ್ಲ, ಕಷ್ಟ ಅನುಭವಿಸ್ತಾರೆ ಯಾರೋ ಬಡವ್ರ ಮಕ್ಕಳು ಎಷ್ಟು ಫೀಸ್ ಕಟ್ಟೋದಕ್ಕೆ ಎಷ್ಟು ತೊಂದರೆ ಆಗುತ್ತೆ. ನೀಟ್ಗೋಸ್ಕರ 1 ವರ್ಷ ಓದ್ದಲ್ಲೇ ಹೋಗಿ ಕೋಚಿಂಗ್ ತಗೊಂಡಿರ್ತಾರೆ. ಆ ಫೀಸ್ ಕಟ್ಟೋದಕ್ಕೆ ಎಷ್ಟು ಮನೇಲಿ ಸಾಲ ತಂದ್ಕೊಂಡಿರ್ತಾರೆ. ಅದೆಲ್ಲ ಗೊತ್ತಾ? ಯಾರಿಗೂ ಗೊತ್ತಿಲ್ಲ ಅವ್ರಿಗೆ. ಯಾವ್ದು ದುಡ್ಡು ಹೊಡೆದಿರು, ಕೊಳ್ಳೆ ಹೊಡೆದಿರ್ತಾರೆ. ಮಾಫಿಯಾದವರೆಲ್ಲ ಬಿಜೆಪಿ ಇರಲ್ಲ. ನಾರ್ತ್ ಇಂಡಿಯಾದಲ್ಲಿ ಪೇಪರ್ ಲೀಕ್ ಈಸಿ ಅವ್ರಿಗೆ. ವ್ಯಾಪಮಗರದಲ್ಲಿ 100 ಜನಕ್ಕೆ ಹೆಚ್ಚು ಸೂಸೈಡ್ ಮಾಡ್ಕೊಂತಾರೆ, 40 ಜನ ಕೊಲೆಗಳು ಮಾಡ್ತಾರೆ. ಇವಾಗ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಹೋಗ್ಬಿಟ್ಟು ಅವರು, ಚವ್ಹಾಣ್ ರವರು. ಈ ರೀತಿಯ ಕೆಲಸವನ್ನ ಬಿಜೆಪಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಇದಕ್ಕೆಲ್ಲ ಕಾರಣ ಮೋದಿ ಅವರು ಮತ್ತೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನೆ ಕೊಡಬೇಕು, ಹೊಣೆಗಾರಿಕೆನ ಹೊರಬೇಕು, ಮತ್ತೆ ಈ ರೀತಿ ಆಗ್ದಂಗೆ ನೋಡ್ಕೊಬೇಕು. ಅವ್ರಿಗೆ ನಾಚಿಕೆ ಆಗ್ಬೇಕ್ರಿ. ಸೈನಿಕರನ್ನ ಬಳಸ್ಕೊಂಡು ಪೇಪರ್ನ ಶಿಫ್ಟ್ ಮಾಡ್ತಾರೆ. ಅಂತ ಪರಿಸ್ಥಿತಿಗೆ ಬಂದಿದೆ ನಮ್ಮ ಕಾನೂನು. ಅಂತವ್ರು ಅಂದ್ರೆ ಕಳ್ಳರನ್ನ ಮನೆ ಒಳಗೆ ಇಟ್ಕೊಂಡಿದ್ದಾರೆ. ಅವರು ಕಳ್ಳರನ್ನ ಮನೆ ಒಳಗೆ ಇಟ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀಲ್ ನೋಡ್ತಾ ಇದ್ದೆ. ಯಾರೋ ಒಬ್ಬ ದಾನಿ ದುಡ್ಡು ಹಾಕೋದಕ್ಕೆ ರಾಮನ ದೇವಸ್ಥಾನಕ್ಕೂ ಹೇಳ್ತಾನೆ, ರಾಮ ಆಚೆ ಇಲ್ಲಿ ಹಾಕ್ಬೇಡಪ್ಪ, ತಿಂದ್ಬಿಡ್ತಾರೆ, ಆಚೆ ಹೋಗಿ ಭಿಕ್ಷುಕರ ಕೊಡು ಅಂತ. ಅದಕ್ಕೆ ಭಕ್ತ ಹೇಳ್ತಾನೆ, ಸಾರ್ ಗುರುಗಳೇ, ಭಿಕ್ಷು ಕೊಟ್ರೆ ಅವ್ರಿಗೂ ಟ್ಯಾಕ್ಸ್ ಹಾಕ್ಬಿಡ್ತಾರೆ ಇವರು ಅಂತ. ಅಂತ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರ ಮತ್ತೆ ಬಿಜೆಪಿ ತಂದಿಟ್ಟಿದೆ. ಇದನ್ನ ವಿರೋಧಿಸ್ತೀವಿ. ನಮ್ಮ ರಾಹುಲ್ ಗಾಂಧಿಯವರು ಆಗಸ್ಟ್ 9ನೇ ತಾರೀಕು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ವಿದ್ಯಾರ್ಥಿಗಳ ಪರವಾಗಿ ಇಟ್ಕೊಂಡಿದ್ದಾರೆ. ನಾವು ಕೂಡ ಇಟ್ಕೊಂಡಿದ್ದೀವಿ. ಬೆಂಗಳೂರಲ್ಲೂ ಕೂಡ ಒಂದು ದಿವಸ ರಾಹುಲ್ ಗಾಂಧಿಯವರು ಬಂದು ಈ ಹೋರಾಟವನ್ನ ಮಾಡ್ತಾರೆ. ಅದಕ್ಕೆ ನಮ್ಮೆಲ್ಲ ಬೆಂಬಲ ಇದೆ. ನಾವು ಹೋರಾಟವನ್ನ ಮಾಡ್ತೇವೆ, ಮುಂದುವರಿಸ್ತೀವಿ.